ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ ನಮ್ಮ ಜೊತೆ. ಸರ್, ನಿಮ್ಮ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇದ್ದಂತಹ ಶೀತಲ ಸಮರ ಈಗ ಬೇರೊಂದು ಮಟ್ಟಕ್ಕೆ ಹೋಗಿದೆ. ನೀವು ರಾಜ್ಯದ ಪರವಾಗಿ ಹೋಗ್ತಾ ಇದ್ರಿ. ಯಾವ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಅನುಮತಿ ಕೊಡಲಿಲ್ಲ? ನೋಡಿ, ಶೀತಲ ಸಮರ ಅನ್ನೋದೇನಿಲ್ಲ. ಕೇಂದ್ರ ಸರ್ಕಾರನೇ, ರಾಜ್ಯ ಸರ್ಕಾರ. ಅವ್ರಿಗೆ ಅವ್ರ ಹಕ್ಕಿದೆ, ನಮ್ಮದು ನಮ್ಮ ಹಕ್ಕಿದೆ ಸಂವಿಧಾನಿಕವಾಗಿ. ಇದರಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಒಂದು ಡೆಲಿಗೇಷನ್ನು ಬಂಡವಾಳಕ್ಕಿರ್ಬೋದು, ಉದ್ಯೋಗ ಸೃಷ್ಟಿಗಿರ್ಬೋದು ಹೋಗ್ತಾ ಇತ್ತು. ಅದಕ್ಕೆ ಲೀಡ್ ಮಾಡ್ತಾ ಇರೋದು ಮಿನಿಸ್ಟರ್ ಆಫ್ IT/BT, ಗೌರ್ಮೆಂಟ್ ಆಫ್ ಕರ್ನಾಟಕ, ಅಂದರೆ ನಾನು. ಅದನ್ನು ನೀವು ತಿರಸ್ಕಾರ ಮಾಡಿದ್ರಿ. ಕಾರಣಗಳು ಕೊಟ್ಟು ತಿರಸ್ಕಾರ ಮಾಡಿದ್ರೆ ನಮಗೇನು ಅಭ್ಯಂತರ ಇಲ್ಲ. ಲೋಪಗಳಿದ್ದರೆ ನಾವು ತಿದ್ಕೋಬೋದು, ಅಥವಾ ಬೇರೆ ಏನಾದರೂ ಹೊಸ ನೀತಿಗಳಿದ್ದರೆ ಅದನ್ನು ಅನುಸರಿಸ್ಬೋದು. ಆದರೆ ಕಾರಣ ಇರಲಾದೆ ತಿರಸ್ಕಾರ ಮಾಡಿದ್ದು. ಅದಾದಮೇಲೆ ನಮ್ಮ ಹೆಸರು ತೆಗೆದುಬಿಟ್ಟು ಬರೀ ಆಫೀಸರ್ಸ್ ಹೆಸರು ಕಳಿಸಿದಾಗ ಅಪ್ರೂವ್ ಮಾಡೋದು. ಅದಾದಮೇಲೆ ಕ್ಯಾಬಿನೆಟ್ ರ್ಯಾಂಕ್ ಯಾರು ನಮ್ಮ ಚೇರ್ಮನ್ ಇದ್ದಾಗ ಅವರಿಗೆ ಅವ್ರ ಹೆಸರು ಕೊಟ್ಟಾಗ ಅಪ್ರೂವ್ ಮಾಡೋದು. ಆದರೆ ಉದ್ದೇಶ ಏನು? ಯಾಕಂದರೆ ನಾವು ನಮ್ಮ ಆ ಲೆಟರ್ ಅಂತೂ ಚೇಂಜ್ ಮಾಡಿಲ್ಲ. ನೋಟಲ್ಲಿ ಏನಿದೆ ನಮ್ಮ ಉದ್ದೇಶಗಳನ್ನು ನಾವು ಬದಲಾಯಿಸಿಲ್ಲ. ಆದರೆ ಆ ಉದ್ದೇಶಗಳಿಂದ ಏನು ಫಲಗಳನ್ನು ನಾವು ಸಿಗ್ಬೋದು ಅದನ್ನು ನಾವು ಬದಲಾವಣೆ ಮಾಡಿಲ್ಲ. ಸೊ ಯಾಕೆ ತಿರಸ್ಕಾರ ಮಾಡಿದರೆ ಅವರಿಗೆ ಗೊತ್ತು. ಸೊ ಅದಕ್ಕೆ ನಾವು ಕಾರಣ ಕೇಳ್ತಾ ಇದ್ದೀವಿ. ನಿಮ್ಮ ತಂಡದಲ್ಲಿರುವಂತಹ ಎಲ್ಲರೂ ಹೋಗೋದಕ್ಕೂ ಅವಕಾಶ ಕೊಡ್ತಾರೆ. ಆದರೆ ಪ್ರಿಯಾಂಕಾ ಖರ್ಗೆ ಅಂತ ಬಂದಾಗ ಯಾಕೆ ತಿರಸ್ಕಾರ ಮಾಡಿದ್ರು? ಇದಕ್ಕೇನಾದರೂ ಕ್ಲಾರಿಫಿಕೇಷನ್ ತಾವು ಕೇಳಿದ್ರಾ? ಈಗ MEAಗೆ ನಾವು ಬರಿತಾ ಇದ್ದೀವಿ, ನೀವು ಟೀಮ್ ಕಳಿಸಿದ್ರೆ ಟೀಮ್ ಕ್ಯಾಪ್ಟನಿಗೆ ಯಾಕೆ ಬಿಟ್ಟಿದ್ದೀರಾ ಅಂತ. ಸೊ ಯಾಕಂದರೆ ನಮಗೆ ಬಂಡವಾಳ ಬರಬೇಕು ಅಂದರೆ ಸುಲಭದ ಮಾತಲ್ಲ. ನಾವು ಅವ್ರ ಜೊತೆ ಮಾತುಕತೆ ಮಾಡಬೇಕು, ಒಪ್ಪಂದಗಳಾಗಬೇಕು. ಆ ಒಪ್ಪಂದಗಳ ಅನುಷ್ಠಾನಕ್ಕೆ ತರಬೇಕಂದ್ರೆ ಸಬ್ಸಿಡಿ, ಇನ್ಸೆಂಟಿವು, ನೀತಿಗಳ ಬದಲಾವಣೆ ಇರ್ಬೋದು, ಅಥವಾ ಹೊಸ ಕಾನೂನುಗಳು ತರೋದಿರ್ಬೋದು, ಅಥವಾ ಕೆಲವು ರೂಲ್ಗಳು ಚೇಂಜ್ ಮಾಡೋದಿರ್ಬೋದು. ಅವೆಲ್ಲನೂ ಇರ್ತದೆ ನೆಗೋಸಿಯೇಷನ್ನು. ಆಮೇಲೆ ಇದರಿಂದ ಲಾಭ ಯಾರಿಗೆ ಸರ್? ಇವತ್ತು ಕರ್ನಾಟಕ ರಾಜ್ಯದಿಂದ ಹೋದ ವರ್ಷ IT ಸರ್ವಿಸಸ್ ಎಕ್ಸ್ಪೋರ್ಟ್ನಲ್ಲಿ 4,50,000 ಕೋಟಿ ರೂಪಾಯಿ ಹೋಗಿದೆ. ಯಾರಿಗೆ ಹೋಗಿದೆ? ಕೇಂದ್ರ ಸರ್ಕಾರಕ್ಕೆ. ನಮ್ಗೆ ₹1 ಸಿಕ್ಕಿದೆಯಾ ಅದರಲ್ಲಿ? ಯಾರಿಗೋಸ್ಕರ ಕೆಲಸ ಮಾಡ್ತಾ ಇರೋದು? ಇವತ್ತು ಮೋದಿಯವರು ಯುರೋಪಿಗೆ, ಅಮೆರಿಕಾಗೆ ಹೋದಾಗೆಲ್ಲ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರೆ. ಆವಾಗ ಟೆಕ್ನಾಲಜಿ ಕ್ಯಾಪಿಟಲ್ ಯಾವುದು? ಇಂಡಿಯಾದು, ಕರ್ನಾಟಕ ಅಲ್ಲ. ಇವತ್ತು ಬಂಡವಾಳ ಎಲ್ಲಿ ಬರ್ತಾಯಿದೆ? ಕರ್ನಾಟಕ. ಉದ್ಯೋಗ ಎಲ್ಲಿ ಸೃಷ್ಟಿ ಆಗ್ತಾಯಿದೆ? ಕರ್ನಾಟಕ. ಮೋದಿಯವರ ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, AI ಮಿಷನ್ನು, ಕ್ವಾಂಟಮ್ ಮಿಷನ್ನು, ಇವೆಲ್ಲನೂ ಕೂಡ ಯಾರು ಸಾಕಾರ ಮಾಡ್ತಾ ಇರೋದಿಲ್ಲಿ? ನಾವು ತಾನೇ. ಇವತ್ತೇನು $10 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಎಲ್ಲ ಕಡೆ. ಆ $10 ಟ್ರಿಲಿಯನ್ ಅಲ್ಲಿ ಬಹುತೇಕ ಪಾತ್ರ ಕರ್ನಾಟಕದಿರೋದು. ಮತ್ತು ನಾವು ಬಂಡವಾಳ ತರ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರೆ ನೀವು ಬೇಡ ಅಂತ ಹೇಳ್ತಾ ಇದ್ದೀರಾ ಅಂದರೆ ಕಾರಣಗಳು ಗೊತ್ತಾಗಬೇಕಲ್ಲ. ಇಲ್ಲಪ್ಪ ನಾನು ಮಾಡ್ಕೋತೀವಿ, ನೀವು ಯಾರು ಹೋಗೋದು ಬೇಡ, ಯಾವ ಸ್ಟೇಟ್ ಮಿನಿಸ್ಟರು ಹೋಗೋದು ಬೇಡ, ನಾನು ಒಬ್ಬನೇ ಎಲ್ಲ ಮಾಡ್ತೀನಿ ಅಂದರೆ ಅದಕ್ಕೂ ಓಕೆ ಇದ್ದೀವಿ. ಆದರೆ ಅದನ್ನು ಅವ್ರು ಸಕ್ಸಸ್ ಆಗಿರೋ ಎಕ್ಸಾಂಪಲ್ಸ್ ಇದಾವ ಎಲ್ಲಿ ಸರ್? ಮೇ 2022 ಹಿಡ್ಕೊಂಡು ಡಿಸೆಂಬರ್ 2024 ವರೆಗೂ 38 ದೇಶ ಸುತ್ತಿದ್ದಾರೆ. 258 ಕೋಟಿ ಖರ್ಚು ಮಾಡಿದ್ದಾರೆ. ಅಮೇರಿಕಾನಲ್ಲಿ ಲಾಸ್ಟ್ ಜೂನಲ್ಲಿ 22 ಕೋಟಿ ಖರ್ಚು ಮಾಡಿದ್ದಾರೆ. ₹1 ಬಂಡವಾಳ ಬಂದಿದೆಯಾ? ಒಬ್ರಿಗೆ ಉದ್ಯೋಗ ಸಿಕ್ಕಿದೆಯಾ? ಅದೇ ನಮ್ಗೆ ಕಂಪೇರ್ ಮಾಡಿ ಕರ್ನಾಟಕಕ್ಕೆ. ಹೋದ ಬಾರಿ MB ಪಾಟೀಲ್ ಅವರು ನಾವು ಅಮೇರಿಕಾಗೆ ಹೋದಾಗ 72 ಮೀಟಿಂಗ್ ಮಾಡಿ 21,842 ಕೋಟಿ ರೂಪಾಯಿ ಅನ್ನು ಇವತ್ತು ಅನುಷ್ಠಾನಕ್ಕೆ ಅದು ತಂದು ಇವತ್ತು 18,000 ಜನರಿಗೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ. ಲೆಕ್ಕ ನಮ್ಮ ಹತ್ರ ಇದೆ ಸ್ವಾಮಿ, ಅವ್ರ ಲೆಕ್ಕ ಕೊಡಲಿ. ನೀವು ಮತ್ತು ನಿಮ್ಮ ತಂಡ ಎಷ್ಟು ದಿನಗಳ ಪ್ರವಾಸಕ್ಕೆ ಹೋಗಬೇಕಾಗಿತ್ತು ಸರ್? ಮತ್ತು ಎಷ್ಟು ಕಂಪ್ನಿಗಳ ಜೊತೆ ನಿಮ್ಮ ಮಾತುಕತೆ ಇತ್ತು? ನೋಡಿ, ಈಗಾಗಲೇ ಒಂದು 28 ಮೀಟಿಂಗ್ ಏನು ಸುಮಾರು ಫಿಕ್ಸ್ ಆಗಿತ್ತು. ಅಲ್ಲಿ ಹೋದಾಗ ಇನ್ನೂ ಒಂದು 8-10 ಆಗುತ್ತೆ. ಇವೆಲ್ಲ ಮೀಟಿಂಗ್ಸ್ಗಳು ಸುಲಭ ಅಲ್ಲ ಸಿಗೋದು. ಮುಂಚೆನೇ ಬ್ಲಾಕ್ ಮಾಡಬೇಕು ಟೈಮು, ಮತ್ತು ಅಲ್ಲಿ ನಾವು ಹೇಳ್ದಂಗೆ ಡಿಸಿಷನ್ ಮೇಕರ್ಸು ಅವರೆಲ್ಲರೂ ಇರಬೇಕು. ಆವಾಗ ಅದು ಇರ್ತದೆ. ಇಲ್ಲಿದ್ರೆ ಸುಮ್ಮನೆ ಕೈ ಬೀಸ್ಕೊಂಡು ಹೋಗಿ ಬರೋದ್ರಲ್ಲಿ ಏನು ಇದು ಆಗೋದಿಲ್ಲ. ಲಕ್ಕಿಲಿ ನಮಗೇನಾಗಿದೆ, ಇವಾಗ ಕಿಯೋನಿಕ್ಸ್ ಚೇರ್ಮನ್ ಅವರು ಶರತ್ ಬಚ್ಚೇಗೌಡ ಹೋಗಿರೋದ್ರಿಂದ, ಸ್ವಲ್ಪ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಇರೋದ್ರಿಂದ ವಿ ವಿಲ್ ಗೆಟ್ ಸಮ್ ಟ್ರ್ಯಾಕ್ಷನ್. ಈ ಎಲ್ಲ ವಿಚಾರಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಹಾಗೂ AICC ಅಧ್ಯಕ್ಷರು ಹಾಗೂ ನಿಮ್ಮ ವರಿಷ್ಠರ ಗಮನಕ್ಕೆ ತಂದ್ರ? ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ದೀನಿ. ಸಂಪೂರ್ಣವಾಗಿ ಬ್ರೀಫಿಂಗ್ ಮಾಡಿದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಫ್ಯಾಕ್ಟ್ಸ್ ಏನಿದೆ ಅದು ಮಾಧ್ಯಮದ ಮುಂದೆ ಇಡಿ. ನಾವು ವಿದೇಶಾಂಗ ಸಚಿವರಿಗೆ ಕೂಡ ನಾನು ಪತ್ರ ಬರೀತಾ ಇದ್ದೀನಿ. ನಮ್ಮ ಕಾರಣ ಕೊಡಲಿ. ಈಗ ಪರ್ಮಿಷನ್, ಪೊಲಿಟಿಕಲ್ ಕ್ಲಿಯರೆನ್ಸ್ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಯಾಕೆ ಕೊಡ್ತಾ ಇಲ್ಲ ಅಂದರೆ, ನಾವು ಹೋಗಿ ಅಲ್ಲಿ ರಾಜಕೀಯ ಮಾಡ್ತಾಯಿದ್ರೆ ಓಕೆ, ಯಾರಿಗೆ ಟೈಮ್ ಇದೆ ಸರ್? ಅಲ್ಲಿ ಅಮೇರಿಕನ್ CEOಗಳಿಗೆಲ್ಲ ಕೆಲಸ ಇಲ್ವಾ ನಮ್ಮದು BJPದು ರಗಳೆ ಕೇಳೋಕ್ಕೆ? ಅಲ್ಲಿ ಹೋಗ್ತಾ ಇರೋದು ನಾವು ಬಂಡವಾಳ ತರೋಕ್ಕೆ. ಅಲ್ಲಿ ಹೋಗ್ತಾ ಇರೋದು ನಮ್ಮ ದೇಶವನ್ನು ಮತ್ತು ನಮ್ಮ ರಾಜ್ಯವನ್ನು ಒಂದು ಉತ್ತಮ ರೀತಿಯಲ್ಲಿ ಶೋಕೇಸ್ ಮಾಡಿಬಿಟ್ಟು, ಪಿಚ್ ಮಾಡಿಬಿಟ್ಟು ಬಂಡವಾಳ ತರೋಕ್ಕೆ.
ಇವತ್ತು ಅದಕ್ಕೂ ತಿರಸ್ಕಾರ ಮಾಡ್ತಾರೆ ಅಂದರೆ ಗೊತ್ತಿಲ್ಲ. ಸೊ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ MEAಗೆ ಬರಿತೀವಿ, ಕಾರಣ ಕೊಡಲಿ, ಕಾರಣಗಳು ಕೊಟ್ಟಾದಮೇಲೆ ದೆನ್ ವಿ ವಿಲ್ ಟೇಕ್ ಅಟ್ ಕಾಲ್. ನಿಮಗಷ್ಟೇ ಅಲ್ಲದೆ ಬೇರೆ ಸೌತ್ರನ್ ಸ್ಟೇಟ್ ಬೇರೆ ಬೇರೆ ರಾಜ್ಯಗಳವ್ರಿಗೂ ಕೂಡ ಇದೇ ರೀತಿ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ನೀವು ಸೇರಿದಂತೆ ಬೇರೆಯವರೆಲ್ಲರೂ ಕೂಡ ಸೇರಿ ನಿಮ್ಮ ಹಕ್ಕನ್ನು ನಾನು ಇದು ವ್ಯವಹಾರದ ವಿಚಾರದಲ್ಲಿ ನಿಮಗೆ ಅವರು ಪೈಪೋಟಿರ್ಬೋದು, ಅವ್ರು ನಿಮಗೆ ಪೈಪೋಟಿರ್ಬೋದು, ಆದರೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ನಡ್ಕೊಳ್ಬೇಕಾಗಿತ್ತೋ ಆ ರೀತಿಯಾಗಿ ನಡ್ಕೊಳ್ತಾ ಇಲ್ಲ. ಇದನ್ನು ಗಟ್ಟಿಯಾಗಿ ಹೇಳುವಂಥ ಒಂದು ಕೆಲಸ ಆಗುತ್ತೆ. ನೋಡಿ, ನೀವು ಹೇಳ್ದಂಗೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ಕೆಲವು ವಿಚಾರದಲ್ಲಿ ಹೊಂದಿವೆ. ಈಗ ಎಕ್ಸಾಂಪಲ್ ನಿಮ್ಮ ಈ ಡಿಲಿಮಿಟೇಷನ್ ಪ್ರೊಸೆಸ್ ಇರ್ಬೋದು, ಮತ್ತು ನಿಮ್ಮ ಫೈನಾನ್ಸ್ ಕಮಿಷನ್ನಲ್ಲಿ ಹಂಚಿಕೆ ಇರ್ಬೋದು, ಮತ್ತು ಕೇಂದ್ರ ಸರ್ಕಾರದ ತಾರತಮ್ಯ BJP ರೂಲ್ ಸ್ಟೇಟ್ಸಿಗೆ ಮತ್ತು ನಮ್ಮಂಥ ಸ್ಟೇಟ್ಸ್ಗಳಿಗೆ ಇರ್ಬೋದು. ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಸರಿ ಒಗ್ಗಟ್ಟಾಗಿ ಧ್ವನಿ ಎತ್ತಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಸದ್ಯಕ್ಕೆ. ನೀವು ಹೇಳ್ದಂಗೆ ಕೆಲವು ಅಕ್ಕಪಕ್ಕ ರಾಜ್ಯದ ಮಂತ್ರಿಗಳು ನನ್ನ ಹತ್ರ ಮಾತಾಡಿದಾಗೂ ಹೇಳಿದ್ದಾರೆ, ಹೌದು ನಮ್ಮದು ರಿಜೆಕ್ಟ್ ಆಗಿದೆ ಅಂತ. ಅದು ಮಾನ್ಯ ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಚರ್ಚೆ ಆಗಿ ನೋಡೋಣ ಅಂತ. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ಒಂದು ಮಾತು. ಕ್ಯಾಮರಾಮನ್ ಪೃಥ್ವಿ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.